ಎಲ್ಲರಿಗೂ ಕೂಡ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತ. ಈ ಒಂದು ಸಾಹಿತ್ಯ ಸಮ್ಮೇಳನವು ಮಂಡ್ಯ ನಗರದಲ್ಲಿ ನಡೀತಾ ಇದೆ. ಮಂಡ್ಯ ನಗರದ ಅಮರಾವತಿ ಮತ್ತು ಸಾಂಜಿ ಹಾಸ್ಪಿಟಲ್ ಏನಿದೆ ಅದರ ಒಂದು ಹಿಂಭಾಗದಲ್ಲಿ ಈ ಒಂದು ಸಮ್ಮೇಳನ ನಡೀತದೆ. ನೀವೇನು ನನ್ನ ಹಿಂದೆ ನೋಡ್ತಾ ಇದ್ದೀರೋ ಅದು ಬಂದ್ಬಿಟ್ಟು ಸಭಾಂಗಣ, ಮುಖ್ಯ ಸಭಾಂಗಣ. ಇಲ್ಲಿ ಒಂದಷ್ಟು ಗೋಷ್ಠಿಗಳು ನಡೀತಾ ಇರುತ್ತೆ. ಇನ್ನು ನನ್ನ ಎಡಭಾಗಕ್ಕೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಏನಿದೆ ಅಂತಂದರೆ ನಾವು ಈ ಒಂದು ಇದಕ್ಕೆ ಎಂಟ್ರೆನ್ಸ್ ಇದೆ. ಇನ್ನು ಈ ಕಡೆ ಬಂದರೆ ನಾವು ಏನು ಭೋಜನಾಲಯ ಅನ್ನೋದನ್ನು ನೀವು ನೋಡ್ಬೋದು. ಇಲ್ಲಿ ಲಕ್ಷಾಂತರ ಮಂದಿ ಬಂದುಬಿಟ್ಟು ಊಟವನ್ನು ಮಾಡ್ತಾ ಇದ್ದಾರೆ. ಈ ಮಂಡ್ಯ ಸೊಬಗು ಏನಿದೆ, ಸೊ ಆ ಒಂದು ಸೊಬಗಿಗೆ ತಕ್ಕಂತೆ ಅತಿ ಹೆಚ್ಚು ಕನ್ನಡ ಮಾತಾಡುವಂಥ ಜಿಲ್ಲೆ ಅಂದರೆ ಪ್ರಪಂಚದಲ್ಲಿ ಅತಿ ಕನ್ನಡವನ್ನು ಮಾತಾಡುವಂಥ ಜಿಲ್ಲೆ ನಮ್ಮ ಮಂಡ್ಯ ಜಿಲ್ಲೆ. ಈ ಬಾರಿ 3ನೇ ಬಾರಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದು ನಮಗೆ ಒಂದು ಹೆಮ್ಮೆಯ ವಿಚಾರ. ಸೊ ಹಾಗಾಗಿ ಎಲ್ರಿಗೂ ಕೂಡ, ನಿಮಗೂ ಕೂಡ ಈ ಒಂದು ಸಮ್ಮೇಳನಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಎಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಯಾವುದೇ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಬೇಕು ಅಂದರೆ ಅದಕ್ಕೆ ಆರಕ್ಷಕರ ಸಹಕಾರ ಇರಬೇಕಾಗತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ಹಾಗೂ ನೆರೆಯ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಸಹಕಾರ ಅತಿ ಹೆಚ್ಚಾಗಿ ಇತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಬರ್ತಕ್ಕಂಥ ಜನಗಳಿಗೆ ಮಾರ್ಗದರ್ಶನ ಕೊಡೋದೇ ಆಗಲಿ, ಹಾಗೆ ಅವರಿಗೆ ರಕ್ಷಣೆ ಕೊಡೋದಾಗಲಿ ಅವರ ಒಂದು ಆದ್ಯ ಕರ್ತವ್ಯ ಆಗಿತ್ತು. ಇನ್ನು ಈ ಒಂದು ಪುಸ್ತಕ ಮೇಳದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತಂತೆ ಡಾಕ್ಟರ್ ರಾಜ್ಕುಮಾರ್ ಲೆಜೆಂಡ್ ಎಂಬ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದರು. ಆ ಒಂದು ಕೃತಿಯ ವಿವರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. 10 ಚಾಪ್ಟರ್ ಸೇರಿ ಒಂದೇ ಬುಕ್ ಮಾಡಿದ್ದೀವಿ. ಇದು ಮೂಲ ಬೆಲೆ ಬಂದು 1,000 ರೂಪಾಯಿ ಇದೆ. ಇದರಲ್ಲಿ ಸಮ್ಮೇಳನಕ್ಕೆ ಅಂತೇಳಿ 700 ರೂಪಾಯಿ ಕೊಡ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಲೋಹಿತ್ ಅಂತೇಳಿ. ನಮ್ಮ ಪುಸ್ತಕ ಮಳಿಗೆಯಲ್ಲಿ ಬಂದು ಮೈಸೂರು ವಿಶ್ವವಿದ್ಯಾಲಯದಿಂದ ಒಬ್ಬ ನಟರ ಬಗ್ಗೆ ಇಡೀ ಭಾರತ ದೇಶದಲ್ಲಿ ಒಂದು ಮಹಾಪ್ರಬಂಧ ಬಂದಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ವರ್ನಟ ಅವರ ಬಗ್ಗೆ. ಇದು ಮಹಾಪ್ರಬಂಧಕ್ಕೆ ಬಂದಿರತಕ್ಕಂಥ PhD ಅವಾರ್ಡ್ ಆಗಿರ್ತಕ್ಕಂಥ ಗ್ರಂಥವನ್ನು ನಾವು ಇವತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಇವತ್ತು ಬಿಡುಗಡೆ ಮಾಡಿ ಎಲ್ಲ ಓದುಗರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ರಾಜ್ಕುಮಾರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಚಿತ್ರರಂಗ, ರಂಗಭೂಮಿ, ಅವ್ರ ಕೊಡುಗೆಗಳು, ಚಳುವಳಿಗಳು ಹೇಗೆ, ಅವರ ಬಿರುದು ಬಾವಲಿಗಳು ಪ್ರತಿಯೊಂದರ ಮಾಹಿತಿ ಇದೆ. ಮತ್ತು ಇದೇ ಪುಸ್ತಕ ಬರೋ ಇನ್ನೊಂದು 2-3 ತಿಂಗಳಲ್ಲಿ ಹಲವಾರು ಭಾಷೆಗಳಿಗೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ ಹಲವಾರು ಭಾಷೆಗಳಿಗೆ ಕೂಡ ಇದು ಭಾಷಾಂತರ ಆಗ್ತಾ ಇದೆ. ಹಾಗಾಗಿ ಇದು ತುಂಬ ಮನೆಯಲ್ಲಿ ಇಡಲೇಬೇಕಾದಂಥ ಒಂದು, ಪ್ರತಿ ಮನೆಗಳಲ್ಲಿ ಪ್ರತಿ ಮಕ್ಕಳುಗಳು ಓದಬೇಕಾದಂಥ ಭಗವದ್ಗೀತೆಯನ್ನು ತಪ್ಪಾಗಲಿಕ್ಕಿಲ್ಲ. ತಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬರೀ ನಟರಾಗಿ ಮಾತ್ರ ಉಳಿದಿಲ್ಲ, ಇಡೀ ದೇಶಕ್ಕೆ ನಮ್ಮ ರಾಜ್ಯದ ಅಸ್ಮಿತೆಯನ್ನು ಕಾಪಾಡಲಿಕ್ಕೆ ಒಬ್ಬ ಮೇರು ನಟರಲ್ಲಿ ಅವರೊಬ್ಬರು ಅಂತ ಹೇಳಲಿಕ್ಕೆ ಅದೇ ಅಭ್ಯಂತರ ಇಲ್ಲ. ಹಾಗೆ ಅವರ ಒಂದು ಆದರ್ಶವನ್ನು ಮಕ್ಕಳು ರೂಢಿಸ್ಕೊಳ್ಳಿಕ್ಕೆ, ಅವರ ಕಲಿಕೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ತುಂಬ ಸಹಕಾರ ಆಗುತ್ತೆ. ಆ ಥರದ ಒಂದು ಮಹಾಪ್ರಬಂಧವನ್ನು ನಾವು ಇವತ್ತಿಲ್ಲಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀವಿ. ಸರ್, ಈಗ ಬುಕ್ ತಗೋಬೇಕಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ಸರ್, ನಮ್ಮಲ್ಲಿ ನಮ್ಮ ಮಳಿಗೆ ಇದೆ, ಅದಲ್ಲದೆ ನಮ್ಮ ಲೇಖಕರ ನಂಬರ್ ಕೂಡ ಇದೆ. ಲೇಖಕರ ನಂಬರ್ಗೆ ನೀವು 9448253105 ಈ ನಂಬರ್ಗೆ ತಮ್ಮ ಮೆಸೇಜನ್ನು ಕಳಿಸಿದ್ರೆ ನಿಮ್ಮ ಡೋರ್ ಸ್ಟೆಪ್ಪಿಗೆ ಈ ಬುಕ್ಕನ್ನು ತಲುಪಿಸುವಂಥ ಕೆಲಸ ನಾವು ಮಾಡ್ತೀವಿ. ಕೊರಿಯರ್ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಕೂಡ ನಾವು ಆಗ್ತಾ ಇದ್ದೀವಿ. ನೀವು ಸಹ ಡಾಕ್ಟರ್ ರಾಜ್ಕುಮಾರ್ ದಿ ಲೆಜೆಂಡ್ ಪುಸ್ತಕವನ್ನು ಖರೀದಿ ಮಾಡಬೇಕು ಅಂತಂದರೆ ಲೇಖಕರ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಆ ಒಂದು ನಂಬರ್ಗೆ ಕರೆಯನ್ನು ಮಾಡಿ ನೀವು ಸಹ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ಓದಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ, ಹಾಗೆ ಕನ್ನಡದ ಪುಸ್ತಕಗಳು ಯಾವುದೇ ಇರ್ಬೋದು, ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡು ಓದಿ ಒಂದು ಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಎಲ್ಲರೂ ಕೂಡ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ, ಈ ಒಂದು ಪುಸ್ತಕ ಮೇಳದಲ್ಲಿ ಪುಸ್ತಕವನ್ನು ಖರೀದಿಸಲು ಬಂದಂಥ ಒಬ್ಬರು ಅಭಿಮಾನಿಯನ್ನು ನಾನಿಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಜವರೇಗೌಡ ಅಂತ. ಜವರೇಗೌಡರು ಎಲ್ಲಿಂದ ಬರ್ತಾ ಇದ್ದಾರೆ? ಮಂಡ್ಯದಿಂದ ಬರ್ತಾ ಇದ್ದಾರೆ. ಮಂಡ್ಯದಿಂದ ಬರ್ತಾರೆ. ಈಗ ನೀವು ಬುಕ್ ಸ್ಟಾಲ್ ಬಂದಿದ್ದೀರಲ್ವಾ, ಏನು ಅನಿಸ್ತಾ ಇದೆ ನಿಮಗೆ? ನಮ್ಮೂರು ನೋಡಿ ಇದು ಸಂತೆ ಜಾತ್ರೆ ಆಗ್ತಾ ಇದೆ ಸರ್. ಸಂತೆ ಅಂತ ಬಂದು ಇಲ್ಲಿ ಜಾತ್ರೆ ನಡೀತಾ ಇದೆ ಸರ್. ಪುಸ್ತಕದ ಜಾತ್ರೆ ನಡೀತಾ ಇದೆ. ಈಗಲೂ ನಿಮಗೆ ಬುಕ್ಸ್ ಓದುವಂಥ ಅಭ್ಯಾಸ ಇದೆಯಾ? ಇದೆ ಸರ್. ಇದೆ ಸರ್. ಈಗ ನೀವು ಅಟ್ ಪ್ರೆಸೆಂಟ್ ಯಾವ ಬುಕ್ನ ತಗೊಳ್ತಾ ಇದ್ದೀರಾ? ಈಗ ನೋಡ್ತಾ ಇದ್ದೀವಿ ಸರ್, ಇಲ್ಲಿ ಬಂದಿವಿ ಸಂಪೂರ್ಣ ರಾಮಾಯಣ, ಮಹಾಭಾರತ ಎಲ್ಲ ನೋಡ್ತಾ ಇದ್ದೀವಿ ಸರ್. ಅದನ್ನು ತಗೊಳ್ಳೋಣ ಅಂತ ಪ್ಲಾನ್ ಇದೆಯಾ? ಇದೆ ಸರ್, ಅದಕ್ಕೆ ನೋಡ್ತಾ ಇದ್ದೀವಿ ಸರ್. ಈಗ ಈಗಿನ ಕಾಲದಲ್ಲಿ ಬುಕ್ಸ್ ಓದೋರೇ ಕಡಿಮೆ ಆಗಿದ್ದಾರೆ. ಖಂಡಿತ ಸರ್. ಆದರೆ ನೀವು ಬುಕ್ ತಗೋತಾ ಇದ್ದೀನಿ ಅಂತಂದ್ರಲ್ಲ, ತುಂಬ ಖುಷಿಯಾಗುತ್ತೆ. ಮತ್ತು ಅದಲ್ಲದೆ ನಿಮಗೆ ಸಮ್ಮೇಳನದ ಬಗ್ಗೆ ಏನು ಅನಿಸ್ತಾ ಇದೆ? ಸಮ್ಮೇಳನ ಊಹೆ ಮಾಡಿರಲಿಲ್ಲ ಸರ್, ಈ ಮಟ್ಟಿಗೆ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ಬಂದಿದೆ ಸಮ್ಮೇಳನ ಸರ್. ಈಗ ಯಾವುದೇ ರೀತಿ ಫೆಸಿಲಿಟೀಸ್ ಇರ್ಬೋದು, ಊಟ ಇರ್ಬೋದು, ಅವ್ರಿಗೆ ವಸತಿ ಇರ್ಬೋದು, ಎಲ್ಲ ಥರದ ಮೂಲಭೂತ ಸೌಕರ್ಯ ಇರ್ಬೋದು, ಬಂದಂಥ ವ್ಯಕ್ತಿಗಳಿಗೆ ಎಲ್ಲ ಥರ ಸವಲತ್ತುಗಳಿದೆ ಸರ್. ಯಾವುದೇ ಥರ ಊಟದ ಸಮಸ್ಯೆ ಆಗಲ್ಲ, ಬಂದಂಥ ಕೂತ್ಕೊಳ್ಳೋಕ್ಕೆ ಆಗಲಿ ಎಲ್ಲದಕ್ಕೂ ವ್ಯವಸ್ಥೆಗಳಿದೆ ಸರ್. ಊಹೆ ಮಾಡಿಲ್ಲ ಸರ್, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪುಸ್ತಕವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಪುಸ್ತಕವನ್ನು ಮಾರೋರ್ನು ಕೂಡ ನಾನು ಮಾತಾಡ್ಸಿದ್ದೀನಿ. ಸರ್ ನಮಸ್ಕಾರ. ತಮ್ಮ ಹೆಸರು? ಶಶಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಾ? ಸರ್, ಈಗ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ? ಬುಕ್ಸ್ ಎಲ್ಲ ಬಂದು ತಗೊಳ್ತಾ ಇದ್ದಾರಾ? ಈಗ ಬೇರೆ ಕಡೆ ನೀವು ಎಲ್ಲ ಸಮ್ಮೇಳನ ಅಟೆಂಡ್ ಮಾಡಿರ್ತೀರಾ, ಬಟ್ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಮಂಡ್ಯದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ ರೆಸ್ಪಾನ್ಸ್? ಜನ ಬರ್ತಾವ್ರೆ, ಕ್ಲೌಡ್ ಇದೆ, ಜನ ಎಲ್ಲ ತಗೊಳ್ತಾವ್ರೆ.
ಓಕೆ, ಬುಕ್ಸ್ ಎಲ್ಲ ತಗೊಳ್ತಾ ಇದ್ದೀರಾ? ತಗೊಳ್ತಾರೆ ಸರ್. ಈಗ ನಿಮ್ಮ ಸ್ಟಾಲಲ್ಲಿ ಏನೇನು ಬುಕ್ಸ್ ಇಟ್ಟಿದ್ದೀರಾ ನೀವು? ಎಲ್ಲ ಕತೆ, ಕಾದಂಬರಿ, ಜ್ಯೋತಿಷ ಎಲ್ಲ ಹಾ. A to Z ಇದೆ ಸರ್. A to Z ಕನ್ನಡ ಅಂತ ಬಂದರೆ A to Z ಸಿಗುತ್ತೆ. ಓಕೆ, 20% ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? 25 ಸಿಗುತ್ತೆ. 25 ಕೊಡ್ತಾ ಇದ್ದೀರಾ. ಈಗ ಸಮ್ಮೇಳನಕ್ಕೆ ಅಂದ್ಬಿಟ್ಟು 25 ಕೊಡ್ತಾ ಇದ್ದೀರಾ? 25 ಕೊಡ್ತಾರೆ. ಓಕೆ, ನಿಮ್ಮದು ಬ್ಯಾಂಗ್ಳೂರಲ್ಲಿ ಎಲ್ಲಿದೆ ಸರ್ ಅಡ್ರೆಸ್? ಬೆಂಗಳೂರು ನಮ್ದು ಅವಿನೇ ರೋಡು, ಚರ್ಚ್ ಪಕ್ಕ ಇದೆ ಪಕ್ಕದಲ್ಲಿ ಅವಿನೇ ರೋಡು, ಓಕೆ, ಥ್ಯಾಂಕ್ ಯು. ತೇಜಸ್ ಬುಕ್ ಸೆಂಟರ್. ನೋಡಿದ್ರಲ್ವಾ, ಬಟ್ಟೆ, ಬರೆ, ಹಾಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಹೀಗೆ ಹಲವಾರು ವಸ್ತುಗಳ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ. ಅದೇ ರೀತಿ ಕನ್ನಡ ಪುಸ್ತಕ ಪ್ರೇಮಿಗಳಿಗೂ ಸಹ ಒಂದು ಡಿಸ್ಕೌಂಟನ್ನು ಕೊಟ್ಟಿದ್ದಾರೆ. ನೀವು ಸಹ ಈ ಒಂದು ಪುಸ್ತಕ ಮೇಳದಲ್ಲಿ ಬುಕ್ಸನ್ನು ಬೈ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವರ ಒಂದು ಅಡ್ರೆಸ್ಸನ್ನು ನಾನು ಹೇಳಿದ್ದೀನಿ. ಸೊ ಒಂದು ಅಡ್ರೆಸ್ಸಲ್ಲಿ ಅಲ್ಲಿ ಸಿಗ್ತಕ್ಕಂಥ, ಅಂದರೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥ, ಅವರು ಪ್ರಕಾಶನ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ನೀವು ತೆಗೆದುಕೊಂಡು ಓದಿ ಅಂತ ಎಲ್ರಿಗೂ ಕೂಡ ಕೇಳ್ಕೊಳ್ತಾ, ಈ ಒಂದು ಪುಸ್ತಕ ಮೇಳದಲ್ಲಿ ಹಲವಾರು ಪ್ರಕಾಶಕರು, ಅಂದರೆ ಸಪ್ನ ಬುಕ್ ಹೌಸ್ ಇರ್ಬೋದು, ಅರವಿಂದ ಪ್ರಕಾಶನ ಇರ್ಬೋದು, ಹಾಗೆ ಹಲವಾರು ಪ್ರಕಾಶಕರು ಈ ಒಂದು ಮೇಳದಲ್ಲಿ ಪಾಲ್ಗೊಂಡಿದ್ದರು. ಸದ್ಯಕ್ಕೆ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪುಸ್ತಕ ವಿಭಾಗ, ಅಂದರೆ ಪುಸ್ತಕ ಮಳಿಗೆಗಳ ವಿಭಾಗದಲ್ಲಿ ಹಲವಾರು ಜನರನ್ನ ನಾನು ಮಾತಾಡಿಸ್ದೆ. ಪ್ರಕಾಶಕರಿರ್ಬೋದು, ಹಾಗೆ ಪುಸ್ತಕ ಪ್ರೇಮಿಗಳಿರ್ಬೋದು. ಈ ಒಂದು ಮಳಿಗೆಗಳಲ್ಲಿ ಇದ್ದವರೆಲ್ಲ ಪುಸ್ತಕ ಪ್ರೇಮಿಗಳೇ. ಯಾಕಂದರೆ ನಾನು ನೋಡ್ತಾ ಇದ್ದೆ, ಯಾಕಂದರೆ ಈ ಒಂದು ಜನ್ರೇಷನಲ್ಲಿ, ಅಂದರೆ 5G ಜನ್ರೇಷನಲ್ಲಿ ಪುಸ್ತಕ ಓದೋರೇ ಕಡಿಮೆ ಆಗಿದ್ದಾರೆ. ಅಂಥದ್ರಲ್ಲೂ ಸಹ 50% 80% ಡಿಸ್ಕೌಂಟ್ ಕೊಡ್ತಾಯಿದ್ರು. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ಮತ್ತೊಬ್ಬರು ಅನುವಾದಕರು ನನ್ನ ಕಣ್ಣಿಗೆ ಬೀಳ್ತಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ನಾನು ಪ್ರಭಾ ಬಾಲಕೃಷ್ಣ ಬೋರ್ಗಾಂವ್ಕರ್ ಅಂತ ಬೆಳಗಾವಿ ಜಿಲ್ಲೆಯ ಅಥಣಿಯಿಂದ ಬಂದಿದ್ದೇವೆ. ಈ ಮಂಡ್ಯದಲ್ಲಿ ನಡೆಯುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಸುಶೀಲ್ ಪ್ರಕಾಶನ ತೆರೆದಾಳ್ ಈ ಒಂದು ಪ್ರಕಾಶನದ ಅಡಿಯಲ್ಲಿ ನಾನು ಹಾಗೂ ನನ್ನ ಪತಿ ಡಾಕ್ಟರ್ JP ದೊಡ್ಮನಿಯವರು ಸೃಜನ ಹಾಗೂ ಅನುವಾದ ಈ ಒಂದು ಕ್ಷೇತ್ರದಲ್ಲಿ ಮಾಡಿದಂತಹ ಅನುವಾದ ಸಾಹಿತ್ಯದ ಎಲ್ಲ ಪ್ರಕಾರದ ಒಂದು ಅನುವಾದ ಗ್ರಂಥಗಳನ್ನು ಇಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದೇವೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಕುರಿತಾದಂತಹ ಒಂದು ಗ್ರಂಥ. ಇದು 2024ರಲ್ಲಿ ಪ್ರಕಟವಾಯಿತು. ಡಾಕ್ಟರ್ JP ದೊಡ್ಮನಿಯವರು ಬರೆದಂತಹ ಇನ್ನೊಂದು ಕೃತಿ ಮಹಾತ್ಮ ಜ್ಯೋತಿರಾವ್ ಫುಲೆ, ಅದು ಕೇಂದ್ರ ಸಾಹಿತ್ಯ ಅನುವಾದ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂತಹ ಕೃತಿ. ಅದು ಈಗಲೂ ಸಹ ಬಹಳ ಬೇಡಿಕೆಯಲ್ಲಿ ಇದ್ದಂತಹ ಕೃತಿ. ಅದೇ ರೀತಿ ರಾಜರ್ಷಿ ಶಾಹು ಮಹಾರಾಜ್, ರಮಾಬಾಯಿ ಅಂಬೇಡ್ಕರ್ ಹಾಗೂ ಕರ್ಮವೀರ ಬಾಹುರಾವ್ ಪಾಟೀಲ್ ಹಾಗೂ ಹೆಣ್ಣು ಹುನ್ನಲ್ಲ ಹೂವುಗಳು ಹಾಗೂ ಇತರೆ ಲೇಖನಗಳು ಹಾಗೂ ರಮಾಬಾಯಿ ಅಂಬೇಡ್ಕರ್, ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್, ಈ ರೀತಿಯ ಅನೇಕ ಗ್ರಂಥಗಳನ್ನು ನಾವು ನಮ್ಮ ಪ್ರಕಾಶನದ ಅಡಿಯಲ್ಲಿ ನಾವೇ ರಚನೆ ಮಾಡಿ, ಅನುವಾದ ಮಾಡಿ, ನಾವೇ ಪ್ರಕಟ ಮಾಡಿ ಈಗ ಒಂದು ಮಾರಾಟದಲ್ಲಿ ಈ ಮಂಡ್ಯದಲ್ಲಿ ಬಂದಿದ್ದೇವೆ. ಈ ಒಂದು ಪುಸ್ತಕಗಳನ್ನು ನೀವು ಸಂಪರ್ಕಿಸಬೇಕಾದರೆ ನಮ್ಮ ಸುಶೀಲ್ ಪ್ರಕಾಶನ ತೆರೆದ ನನ್ನ ಪತಿಯ ಮೊಬೈಲ್ ನಂಬರ್ ಆದಂತಹ 9446968255 ಈ ಒಂದು ನಂಬರಿಗೆ ಸಂಪರ್ಕಿಸಿ ತಾವು ಕೊಳ್ಳಬಹುದು. ಇನ್ನು ಎಲ್ಲ ಪುಸ್ತಕ ಮಳಿಗೆಲ್ಲ ನೋಡಿಕೊಂಡು ಆಚೆ ಬಂದಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಚುರುಮುರಿ ನೋಡಿದ ತಕ್ಷಣ ನನ್ನ ಹೊಟ್ಟೆ ಕೂಡ ಚುರುಗುಡ್ತು. ಹಾಗಾಗಿ ಭೋಜನಾಲಯದ ಕಡೆ ನಾನು ಹೊರಟೆ. ಇಲ್ಲಿ ನಾನು ಒಂದಷ್ಟು ವಿಷಯಗಳನ್ನ ಗಮನಿಸಿದೆ, ಅದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಮಂಡ್ಯದವನಾಗಿದ್ದು ಈ ಒಂದು ಸಮ್ಮೇಳನದ ಬಗ್ಗೆ ಒಂದು ನೆಗೆಟಿವ್, ಅಂದರೆ ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತಾ ಇದ್ದೀನಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾಕಂದರೆ ನಾವು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಯಾರೂ ಸಹ ಬದಲಾಗಲ್ಲ. ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಅಧಿಕಾರಿಗಳಿಗೆ ಇರ್ಬೋದು, ಹಾಗೆ ನಾಗರಿಕರಿಗೆ ಇರ್ಬೋದು, 2 ಸಪ್ರೇಟ್ ಸೆಕ್ಷನನ್ನು ಮಾಡಿರ್ತಾರೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಸಾರ್ವಜನಿಕರಿಗೆ ಇವರು ಸರಿಯಾಗಿ ಊಟವನ್ನು ಕೊಡ್ತಿರ್ಲಿಲ್ಲ. ನಾನು ಗಮನಿಸಿದ್ದು, ಹಾಗೆ ನಾನು ಕಣ್ಣಾರ ನೋಡಿದ್ದೀನಿ, ಇವನ್ ಪ್ರೂಫ್ ಕೂಡ ಇಟ್ಕೊಂಡಿದ್ದೀನಿ. ಕೇವಲ ಅನ್ನ ಸಾಂಬಾರನ್ನ ಹಾಕ್ತಾಯಿದ್ರು. ಬಟ್ ಮೆನುನಲ್ಲಿ ಹಲವಾರು ಮೆನುನ ತೋರಿಸಿದ್ರು. ಬಟ್ ಆದರೂ ಸಹ ಬಂದಂಥ ಸಾಹಿತ್ಯ ಅಭಿಮಾನಿಗಳು ಈ ಎಲ್ಲ ಲೋಪದೋಷಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ಕೊಟ್ಟಿರ್ತಕ್ಕಂಥ ಊಟವನ್ನು ಖುಷಿಯಿಂದ ಊಟ ಮಾಡಿದ್ರು. ನೋಡಿ ಸರ್, ಊಟ ಹೇಗಿದೆ? ಚೆನ್ನಾಗಿದೆ. ಊಟ ಚೆನ್ನಾಗಿದೆ. ಏನೇನು ಹಾಕಿದ್ರು? ಏನೇನು ಬಡಿಸಿದ್ರು? ಅನ್ನ, ಸಾರು ಮತ್ತು ಒಂದು ಬಾಲುಷ ಹಾಕಿದ್ರು. ನೀವು ಯಾವ ಕಡೆಯವರು? ಗುಲ್ಬರ್ಗ. ಏನು ಹೆಸರು ನಿಮ್ಮದು? ನಮ್ದು ಹಿರಣ್ಣ ಅಂತೇಳಿ. ಹಿರಣ್ಣ ಅಂತ. ಎಷ್ಟು ಜನ ಬಂದಿದ್ದೀರಾ? ನಾವು ಇಷ್ಟು ಜನ ಬಂದು ಇನ್ನೂ ಹುಡುಗರು ಬೇರೆ ಬೇರೆ ಕಡೆ ಅದಾವ್ರಿ. ಈಗ ಟೋಟಲ್ ಎಷ್ಟು ಜನ ಬಂದಿರ್ಬೋದು ನೀವು? ನಾವು ಇಲ್ಲಿ ಮೈಸೂರಲ್ಲಿ ಮಾಡೋದು, ಟ್ರೈನಿಂಗ್ ತೊಗೊತಿರೋದು, ಹಂಗಾಗಿ ಬಂದಿರೋದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ? ವ್ಯವಸ್ಥೆ ಸ್ವಲ್ಪ ಗದ್ದಲ ಜಾಸ್ತಿ. ಕ್ರೌಡ್ ಜಾಸ್ತಿ. ಓಕೆ, ಊಟ ಎಲ್ಲ ಚೆನ್ನಾಗಿದೆಯಾ?
ಇನ್ನು ನೀವು ಹೇಳ್ಬೋದು ಅನ್ನ ಸಾಂಬಾರ್ ಜೊತೆಗೆ ಲಡ್ಡು ಹಾಗೆ ಶನಿಗೆ ಕೂಡ ಹಾಕಿದ್ರು ಅಂತ ಅಂದ್ಬಿಟ್ಟು, ಯಾಕಂದರೆ ಲಡ್ಡು ಸಿಕ್ತಂಥವ್ರೆ ಅದೃಷ್ಟವಂತರು ಅಂತ ಹೇಳ್ಬೋದು. ಹಾಗೆ ಆ ಒಂದು ಜನಸಂದಣಿಯಲ್ಲಿ ಬೇಕಾಬಿಟ್ಟಿಯಾಗಿ ಊಟ ಬಡಿಸೋದಂಥದ್ದು ಒಂದು ದೃಶ್ಯವನ್ನು ಕೂಡ ನಾನು ನೋಡಿದೆ. ತುಂಬ ಮನಸ್ಸಿಗೆ ಬೇಜಾರಾಯಿತು. ಇನ್ನು ಪಾರ್ಕಿಂಗ್ ವಿಷಯಕ್ಕೆ ಬಂದರೆ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆನ ಮಾಡಿದರು. ಇನ್ನು ತುರ್ತು ಸಂದರ್ಭದಲ್ಲಿ ಬೇಕಾದಂಥ ವ್ಯವಸ್ಥೆಗಳು, ಅದು ಏನು ಅಗ್ನಿಶಾಮಕ ಇರ್ಬೋದು, ಹಾಗೆ ಆಂಬುಲೆನ್ಸ್ ಇರ್ಬೋದು, ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿದರು. ಇನ್ನು ಈ ಒಂದು ಕಾರ್ಯಕ್ರಮವನ್ನು ನೋಡಲು ಹೊರ ಜಿಲ್ಲೆಗಳು ಏನಿದೆ ಅಂದರೆ ಮಂಡ್ಯ ಜಿಲ್ಲೆಗೆ ಹೊಂದಿಕೊಂಡಂತೆ ಇರುವಂಥ ರಾಮನಗರ, ತುಮಕೂರು, ಮೈಸೂರು, ಹಾಸನ ಹಾಗೆ ಚಾಮರಾಜನಗರ ಜಿಲ್ಲೆಗಳಿಂದಲೂ ಕೂಡ ಹಲವಾರು ವಿದ್ಯಾರ್ಥಿಗಳು ತಮ್ಮ ಶಾಲಾ ವಾಹನದಲ್ಲಿ ಈ ಒಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೋಡಲು ಬಂದಿದ್ದರು. ಇನ್ನೂ ಸಹ ತೋರಿಸೋದಿದೆ. ಸೊ ಹಾಗಾಗಿ ಮುಂದಿನ ವಿಡಿಯೋ ಅಂದರೆ ಪಾರ್ಟ್ 3ನಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೇನೆ.